ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನ ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಉದ್ಯೋಗ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕವಾದದ್ದು. ರಾಹು ಒಂದು ಗ್ರಹದ ಪರಿಣಾಮದಿಂದ ಉದ್ಯೋಗದಲ್ಲಿ ಏನಾದರೂ ತೊಂದರೆ ಉಂಟಾಗಬಹುದಾ, ಅಥವಾ ಒಳ್ಳೆಯ ಉದ್ಯೋಗ ಸಿಗಬಹುದಾ, ಅಥವಾ ಪ್ರಮೋಷನ್ ಆಗುವಂಥದ್ದು ಇಂಥದ್ದೆಲ್ಲ ಆಗಬಹುದಾ ಅಂತ ಹೇಳಿ. ಹೌದು, ಈ ಕಾರ್ಕೋಟಕ ಘೋರ ಕಾರ್ಕೋಟಕದ ವಿಚಾರಗಳು ಯಾವೆಲ್ಲ ರೀತಿಯಲ್ಲಿ ತೊಂದರೆ ಕೊಡ್ತವೆ ಅಂದರೆ ಉದ್ಯೋಗದ ವಿಚಾರದಲ್ಲೂ ಕೊಡ್ತವೆ. ಬಹಳ ಗಮನಾರ್ಹವಾದಂಥ ವಿಚಾರದಲ್ಲಿ ಹೇಳಬೇಕು ಅಂದರೆ ಅಮಿತಾಬ್ ಬಚ್ಚನ್ ಸಂದರ್ಭದಲ್ಲಿ ಅವರ ಪ್ರಾಥಮಿಕ ಹಂತದ ಯಾವ ಚಿತ್ರಗಳು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಶನೈಶ್ಚರ ಯಾವಾಗ ಅವರ ಜಾತಕದಲ್ಲಿ ಬರ್ತಾನೋ ಆ ಶನೈಶ್ಚರನ ದಶ ಶುರುವಾದಾಗ ಅವರಿಗೆ ದೊಡ್ಡದಾದಂಥ ಸಕ್ಸಸ್ ಸಿಗುತ್ತೆ. ಆದರೆ ಆ ಶನೈಶ್ಚರನಿಗಿಂತಲೂ ಮುಂಚಿನ ದಿನಗಳು ಗುರುದಶಾದ ದಿನಗಳೇ ಆಗಿದ್ದಿದ್ದರೂ ಕೂಡ ಗುರುದಶಾದಲ್ಲಿ ಅವರು ಅಂತಹ ಮಹತ್ವದ ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲೂ ಸೋಲು. ಅವರನ್ನು ಎಲ್ಲಿಯವರೆಗೆ ಅಂದರೆ, ನೀನೇನು ಒಳ್ಳೆ ಈ ಥರ ಇದ್ದೀಯ, ಅಮಿತಾಬ್ ಬಚ್ಚಂದ್ರನ್ನು ನೀನು ಈ ಥರ ಯಾವುದೋ ಒಂದು ಶಬ್ದ, ನಾನು ಅದನ್ನು ಇಲ್ಲಿ ಹೇಳಲ್ಲ, ಆ ರೀತಿಯಲ್ಲಿ ಅವರನ್ನು ಅಣಕಿಸಿದ್ದಿದೆ. ಅಂತಹ ಅಮಿತಾಬ್ ಬಚ್ಚನ್ ಶನಿದಶ ಬರ್ತಾ ಇದ್ದ ಹಾಗೆ ಒಂದು ಅದ್ಭುತವಾದಂತಹ ಸ್ಥಿತಿಗತಿಗಳಿಗೆ ಅವರು ಎದ್ದು ನಿಲ್ತಾರೆ. ಹೇಗೆ ಅಂತಂದರೆ, ಅದು ವಿಚಿತ್ರವಾದ ಯಶಸ್ಸು. ಇವತ್ತೂ ಕೂಡ ಅವರಿಗೆ ಈಗ ಹತ್ತತ್ರ 83, 85ಕ್ಕೆ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಅಂದರೆ ಒಮ್ಮೆ ರೋಮಾಂಚನ ಹೊಂದುವಂತಹ ಸ್ಥಿತಿಯ ಇದು ಏನು ಇವತ್ತು ನಮ್ಮ ಬಾಲಿವುಡ್ ಇಂಡಸ್ಟ್ರಿ ಅದನ್ನು ಕಂಡುಕೊಳ್ತಾ ಇದೆ. ನಾವು ಅದನ್ನು ಕಂಡುಕೊಳ್ತಾ ಇದ್ದೇವೆ. ಹಾಗಾದರೆ ನಿಕೃಷ್ಟವಾಗಿ ಕಂಡಂತಹ ಜನರೇ ಮತ್ತೊಂದು ದಿನ ಅವರನ್ನು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಲಿಕ್ಕೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲುವಂತಹ ಸ್ಥಿತಿಗತಿಗಳನ್ನು ತಂದು ಕೊಟ್ಟಿದ್ದು ಯಾರು ಅಂದರೆ, ಇವರಿಗೆ ವಿಚಿತ್ರವಾದ ಶಕ್ತಿ ಕೊಟ್ಟಿದ್ದು ಶನೈಶ್ಚರನಾದರೂ ಆ ಶನೈಶ್ಚರನ ಸಂದರ್ಭದಲ್ಲಿ ಅನೇಕ ರೀತಿಯ ಅಮೃತವನ್ನು ತುಂಬಿದಂಥವನು ಇದೇ ರಾಹು. ಆದರೆ ಇದೇ ರಾಹು ಅವರಿಗೆ ಆ ಉಗ್ರ ಕಾರ್ಕೋಟಕ ಸ್ವರೂಪದ ದುಷ್ಟಶಕ್ತಿಯನ್ನೂ ಹೊಂದಿದ್ದ ಕಾರಣಕ್ಕಾಗಿ ಆರೋಗ್ಯದ ವಿಚಾರದಲ್ಲಿ ಸಂಪೂರ್ಣವಾದಂತಹ ಒಂದು ಶಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿಯನ್ನು ನೋಡ್ತಾ ಇದ್ದ. ಅವರು ಒಳ್ಳೆಯದಾದಂತಹ ಯಶಸ್ಸನ್ನು ಉದ್ಯೋಗದಲ್ಲಿ ಪಡಿತಾರೆ. ಆ್ಯಸ್ ಎ ಸಿನಿಮಾ ನಟನಾಗಿ ಅವರು ಪಡೆದರೂ ಅವರಿಗೆ ಏಟು ಬೀಳುತ್ತೆ. 1982 ಸಂದರ್ಭದ ಕೂಲಿ ಚಿತ್ರೀಕರಣ ಸಂದರ್ಭದಲ್ಲಿ ಹೊಟ್ಟೆಗೆ ದೊಡ್ಡದಾದಂಥ ಏಟು ಬೀಳುತ್ತೆ. ಇನ್ನೇನು ಅವರ ಜೀವನದ ಬಹುಶಃ ಇನ್ನು ಅವರು ನಟಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯ ಸಂದರ್ಭಗಳನ್ನು, ಅಂದರೆ ಆ ಸಂದರ್ಭದಲ್ಲಿ ಇನ್ನೂ ಅವರು ನಟಿಸಲಾರರು, ಅಂದರೆ ಅವರ ಕರಿಯರ್ ಅಥವಾ ಉದ್ಯೋಗ ಅನ್ನುವಂಥದ್ದು ಅಲ್ಲಿಗೆ ಮುಗೀತು ಅನ್ನುವಂಥ ಒಂದು ಸಂದರ್ಭ ಎದುರಾಗ್ಬಿಡ್ತು. ಆದರೆ ಆ ರಾಹುವಿನಲ್ಲೂ ಮತ್ತು ಆ 8ನೇ ಮನೆಯಲ್ಲಿ ಇರುವಂತಹ ಯೋಗದ ಗೊಂಚಲು, 8ನೇ ಮನೆಯಲ್ಲಿರುವಂತಹ ಯೋಗಗಳು ಯಾವುದೇ ಶಕ್ತಿಯನ್ನು ಕೊಡೋದಿಲ್ಲ ಅಂತ ಒಂದು ನಿಯಮ ಇದೆ. ಅಂದರೆ ಅದು ಮರಣದ ಮನೆಯಾಗಿರೋದ್ರಿಂದ ಮರಣವೇ ಸಂಭವಿಸಬಹುದು ಅನ್ನುವಂಥ ಸ್ಥಿತಿಗತಿಗಳನ್ನು ಅವರು 82ರಲ್ಲಿ ಎದುರಿಸ್ತಾರೆ ಅವರು. ಆದರೆ ಅವರನ್ನು ಆ ಮರಣದ ಸಂದರ್ಭಕ್ಕೆ ನೂಕಿದವನು ಕೂಡ ಶನೈಶ್ಚರನೇ, ಮರಣದಿಂದ ಅವರನ್ನು ಹೊರಗೆ ತಂದವನು ಶನೈಶ್ಚರನೇ. ಹಾಗಾದರೆ ಆ ಶನೈಶ್ಚರನಿಗೆ ಬೇಕಾದಂತಹ ಶಕ್ತಿಯನ್ನು ತುಂಬಿದಂಥವನು ಯಾರು? ಒಂದು ಕಡೆಯಲ್ಲಿ ನಿಂತಹ ರಾಹುವೇ ಆದರೂ ಕೂಡ ಅವರ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಇಷ್ಟು ದೊಡ್ಡ ನಟನಾಗಿಯೂ ಕೂಡ ಅವರು ಸಂಯೋಜಿಸಿಕೊಂಡಂತಹ ಒಂದು, ಅಂದರೆ ಅವರು ಏನು ಮಾಡ್ತಾರೆ, ಅವರು ಈ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಇಲ್ಲಿ ಇಟ್ಟಾಗ, ಇಂಡಿಯಾದಲ್ಲಿ ಇಟ್ಟಾಗ ಅದಕ್ಕೂ ದೊಡ್ಡದೊಂದು ವಿರೋಧ ಬರುತ್ತೆ. ಅವರ ಜೀವನದ ಸಂದರ್ಭದ ಒಂದು ಗಟ್ಟಿಯಾದ ಅವರ ಏನು ಆ ಏರುವಿಕೆಯ ಸಂದರ್ಭದಲ್ಲಿ 82 ಸಂದರ್ಭದಲ್ಲಿ ಅವರಿಗೆ ಏಟು ಬಿತ್ತು. ಏನು, ಹೊಟ್ಟೆಗೆ ಏಟು ಬಿತ್ತು. ಬದುಕಿದ್ದೇ ದೊಡ್ಡದು. ಅದು ಕಾರಣವಾದದ್ದು ಇದೇ ಶನೈಶ್ಚರನ ಉಗ್ರವಾದಂತಹ ಶಕ್ತಿ ಇದ್ದರೂ ಕೂಡ
ರಾಹುವಿನ ವಿಷ ಆಗಾಗ ಕಕ್ಕಲ್ಪಡುವಂತಹ ಒಂದು ವಿಶೇಷ ಸ್ಥಿತಿ ಅವರ ಜಾತಕದಲ್ಲಿ ಇದ್ದಿದ್ದರಿಂದ ಅವರ ಏನು ಆ ವೃತ್ತಿ ಜೀವನವೇ ಹಾಳಾಗಬಹುದು ಅನ್ನುವಂತಹದ್ದನ್ನು ಅವರು ಎದುರಿಸಿದರು. ಅದೇ ಮತ್ತೆ ಸ್ವಲ್ಪ ಮುಂದೆ ಬಂದಾಗ 95ರ ಸಂದರ್ಭದಲ್ಲಿ ಅವರು ಈ ಮಿಸ್ ವರ್ಲ್ಡ್ ಇದನ್ನು ಏನನ್ನು ಸಂಯೋಜಿಸಿದಾಗ ದೊಡ್ಡದಾದಂತಹ ನಷ್ಟಕ್ಕೆ ಅವರು ಏನಾಗ್ತಾರೆ, ಸಿಕ್ಕಿಬೀಳ್ತಾರೆ. ಎಲ್ಲಿವರೆಗೆ ಅಂತಂದರೆ ಅವರು ಪಾಪರ್ ಅಂತ ಕೋರ್ಟ್ ಘೋಷಿಸಬೇಕಾಗತ್ತೆ. ಅವರು ದಿವಾಳಿಯಾಗಿದ್ದಾರೆ, ಇನ್ನು ಅವರಲ್ಲಿ ಯಾವುದೇ ರೀತಿಯ ಆರ್ಥಿಕವಾದಂತಹ ಶಕ್ತಿ ಇಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಿಬಿಡ್ತಾರೆ. ಒಬ್ಬ ಅತ್ಯದ್ಭುತವಾಗಿ ಒಂದು ರಂಗದಲ್ಲಿ ಬೆಳೆದು ನಿಂತಹ ನಟ ದಿವಾಳಿಯಾಗಿದ್ದಾನೆ ಅಂತ ಘೋಷಿಸಿಕೊಳ್ಳುವಂಥ ಕಾಲ ಬರುತ್ತದೆ ಅಂತಾದರೆ ಒಬ್ಬ ದಿವಾಳಿಯಾದಂಥ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಒಂದು ಗೌರವ ಹೇಳುವಂಥದ್ದು ಉಂಟಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಅಂತಹ ಸ್ಥಿತಿಯನ್ನು ಅವರು ಎದುರಿಸಬೇಕಾಗಿ ಬಂದಿದ್ದಕ್ಕೆ ಕಾರಣ ಏನು ಅಂತಂದರೆ 8ನೇ ಮನೆಯಲ್ಲಿರುವಂತಹ ಏನು ಆ ಯೋಗಗಳ ಶಕ್ತಿ ಅವರಿಗೆ ಮೇಲೆತ್ತ ಅವರನ್ನು ಆ ಒಂದು ದೊಡ್ಡ ಪ್ರಕಾಶಮಯವಾದಂಥ ಬಿಂದುವಿನಲ್ಲಿ ಅವ್ರನ್ನ ಇಟ್ಟರೂ ಕೂಡ ಅನೇಕ ರೀತಿಯ ಅವಮಾನಗಳನ್ನು ಎದುರಿಸಬೇಕಾದಂಥ ಸ್ಥಿತಿ. ಅಂದರೆ ಅಮಿತಾಬ್ ಬಚ್ಚನ್ ದಿವಾಳಿಯಾಗಿದ್ದಾರೆ ಅಂತ ಜನಕ್ಕೆ ಘೋಷಣೆ ಮಾಡುವಂಥ ಸಂದರ್ಭ ಇದೆಯಲ್ಲ, ನಮಗೆ ಕೇಳಿಸ್ಕೊಡೋದಕ್ಕೇನೋ ನಮ್ಮ ಸುದ್ದಿ, ಅದು ನಮಗೊಂದು ಸುದ್ದಿ ಮಾತ್ರ. ಆದರೆ ಅವರಿಗೆ ಅದು ಅದನ್ನು ಎದುರಿಸಬೇಕಾದಂಥ ದಾರುಣತೆ ಏನಿದೆ ಅದನ್ನು ಇದೇ ರಾಹು ಮಾಡಿದಂಥದ್ದು. ಅವ್ರದ್ದು ಕನ್ಯಾ ರಾಶಿ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಏನು ಮಾಡ್ತಾನೆ, ಕೆಲಸದ ಸ್ಥಳದಲ್ಲಿ ಅನೇಕ ರೀತಿಯ ಜಂಜಾಟಗಳನ್ನು ಸೃಷ್ಟಿಸಬಹುದಾದಂಥದ್ದು. ಆದರೂ ಅವರು ಮತ್ತೆ ಬರ್ತಾರೆ. ಯಾಕೆಂದರೆ ಅವರಿಗಿರುವಂತಹ ಒಂದು ಅಷ್ಟಮ ಸ್ಥಾನದ ಈಗ ಅಲ್ಲಿ ಏನಾಗಿದೆ, ಕೆಟ್ಟದಾದಂತಹ ರಾಹು, ಅಷ್ಟಮ ಸ್ಥಾನದ ಕೆಲವು ಅದ್ಭುತವಾದಂತಹ ಯೋಗಗಳು. ಆದರೆ ಇದು ನೆಗೆಟಿವ್, ಅದು ನೆಗೆಟಿವ್, ಎರಡು ನೆಗೆಟಿವ್ ಇಂಟು ಏನು ಮೈನಸ್ ಇಂಟು ಮೈನಸ್ ಪ್ಲಸ್ ಆದ ಹಾಗೆ ಅವರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಈ ಕಾರ್ಕೋಟಕ ಉಗ್ರ ವಿಷವನ್ನು ಹೊಂದಿದಂತಹ ಸರ್ಪವೇ ಅವರನ್ನು ಮೇಲೆತ್ತುವ ಒಂದು ಸಂದರ್ಭವನ್ನು ಮಾಡ್ತಾ ಇರುತ್ತೆ, ಕೆಳಗೆ ತಳ್ಳುವಂಥ ಸಂದರ್ಭವನ್ನು ಮಾಡುತ್ತೆ. ಹಾಗೆ ನೀವು ಕೇಳಿದಂಥದ್ದು ಇದೇ ಯಾರಿಗೆ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಕೊಡಬಹುದಾದಂಥದ್ದೇನು, ನನಗೊಂದು ಒಳ್ಳೆಯ ಉದ್ಯೋಗ ಇರುತ್ತೆ, ಆದರೆ ಕಲೀಗ್ಸ್ ಜೊತೆ ನನಗೆ ಹೊಂದ್ಕೊಳ್ಳಿಕ್ಕಾಗಲ್ಲ. ಕಲೀಗ್ಸ್ ಜೊತೆ ಹೊಂದ್ಕೊಳ್ಳಿಕ್ಕಾಗಲ್ಲ ಅಂದರೆ ಅದು ನನಗೆ ತಿಳಿಯುತ್ತೆ ಕಲೀಗ್ಸಿಂದ ಏನು ತೊಂದರೆ ಆಗುತ್ತೆ ಅನ್ನೋದು. ಆದರೆ ಅದನ್ನು ಜನರಲ್ಲಿ ನಾನು ಅದನ್ನು ಹೇಳ್ಕೊಳ್ಳಿಕ್ಕಾಗಲ್ಲ. ಆ ರೀತಿಯಲ್ಲಿ ಅದು ಆ ತೆರೆಮರೆಯ ಉಗ್ರ ಇದಾಗಿ ಏನು ತೊಂದರೆಯನ್ನು ಉಂಟು ಮಾಡುವಂಥ ಟ್ರಿಕ್ಕನ್ನು ಅವ್ರು ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಬಾಸ್ ಜೊತೆಗೆ ಇವತ್ತು ನೀವು ಒಂದು 6 ಲಕ್ಷ ಬರುವಂಥ 7 ಲಕ್ಷ ಬರುವಂಥ ಸಂಬಳದ ಅನೇಕ ಟೆಕ್ಕಿಗಳಿರ್ತಾರೆ. ಆದರೆ ಅವರ ಬಾಸ್ ಮತ್ತು ಅಥವಾ ಸಬಾರ್ಡಿನೇಟ್ಸ್ ನಡುವಿನ ಅವರ ಆ ತೊಂದರೆಗಳು ಎಷ್ಟಿರ್ತವೆ ಅಂತಂದರೆ 35ನೇ ವಯಸ್ಸಿನಲ್ಲಿ ಅವರಿಗೆ ತಿಂಗಳಲ್ಲಿ 7 ಲಕ್ಷ ಬರುವಂಥ ತಿಂಗಳಿಗೆ 7 ಲಕ್ಷ ಬರುವಂಥ ನೌಕರಿ ಇದ್ದರೂ ಕೂಡ ಈ ಕೆಲಸದ ಜಂಜಡದಿಂದ ಹೊರಗೆ ಬಂದುಬಿಡೋಣ, ನಾನು ರಿಸೈನ್ ಮಾಡಿ ಹೊರಗೆ ಬಂದುಬಿಡ್ತೇನೆ. ಯಾಕೆಂದರೆ ಆ ರೀತಿಯ ಬಟ್ಟೆಯನ್ನು ನಾವು ಹಿಂಡ್ತೇವಲ್ಲ, ಆ ರೀತಿಯ ದಾರುಣತೆ. ಹಣ ಬರ್ತಾ ಇರುತ್ತೆ, ಆದರೆ ಈ ಕೆಲಸದ ಒತ್ತಡವನ್ನು ನಾನು ಸಹಿಸಲಾರೆ ಅನ್ನುವಂಥ ಸ್ಥಿತಿಗತಿಗಳನ್ನು ಇದೇ ರಾಹು ನಿರ್ಮಾಣ ಮಾಡುವಂಥದ್ದಕ್ಕೆ. ಅದು ಉಗ್ರನಾಗಿ ಯಾಕೆ ಮಾಡ್ತಾನೆ ಇವರಿಗೆ ಅಂತಂದರೆ, ಈ ರಾಹುವಿನ ಸಂದರ್ಭ ಏನಿದೆ, ಈ ಒಂದು ಕನ್ಯಾ ರಾಶಿಯವರಿಗೆ ಸೂರ್ಯನೂ ಕೂಡ ಇವರ ರಾಶಿಯ ನಕ್ಷತ್ರದ ಭಾಗವಾಗಿ ಉತ್ತರ ನಕ್ಷತ್ರದ ರಾಶಿಯ ಭಾಗ ಈ ಕನ್ಯಾ ರಾಶಿಯಲ್ಲೂ ಇದೆ. ಹಾಗೆ ಚಂದ್ರನ ಹಸ್ತ ನಕ್ಷತ್ರದ ಭಾಗವೂ ಇಲ್ಲೇ ಇದೆ. ಹಾಗೆ ಚಿತ್ತಾ ನಕ್ಷತ್ರದ ಮಂಗಳನ ಭಾಗವೂ ಇದೆ ಇಲ್ಲಿ. ಈ ಬುಧ ಏನಾಗಿದ್ದಾನೆ, ಅವನು ಮಂಗಳನ ಜೊತೆಗೆ ಮಾತ್ರ ಅವನದ್ದು ಅಂತಹ ದೊಡ್ಡ ಸ್ನೇಹ ಇರೋದಿಲ್ಲ. ಹಾಗೆ ಚಂದ್ರನ ಜೊತೆಗೂ ಕೂಡ ಸ್ನೇಹ ಇರೋದಿಲ್ಲ. ಆದರೆ ಸೂರ್ಯನ ಜೊತೆಗೆ ಮಾತ್ರ ಸ್ನೇಹ ಇದೆ. ಆದರೆ ಆ ಒಂದು ರೀತಿಯ ತಾಕಲಾಟಗಳು, ಮಾನಸಿಕವಾದಂಥ ತಾಕಲಾಟಗಳು ಏನಾಗುತ್ತೆ, ಈ ಹಸ್ತ ನಕ್ಷತ್ರದ ಚಂದ್ರನ ಯಜಮಾನತ್ವದ ಹಸ್ತ ನಕ್ಷತ್ರ, ಮಂಗಳನ ಯಜಮಾನತ್ವದ ಚಿತ್ತ ನಕ್ಷತ್ರದ ಸಂದರ್ಭದ ಕನ್ಯಾ ರಾಶಿಯವರಿಗೆ ರಾಹುವಿನ ಮೂಲಕವಾಗಿ ಕೆಲಸದ ಸ್ಥಳದಲ್ಲಿ 100%. ಆದರೆ ಆ ರಾಹುವಿನ ಸಂದರ್ಭದ ವಿಶೇಷಗಳು ಆ ಸಂದರ್ಭದಲ್ಲಿ ನೆರವೇರ್ತಾ ಇರಬೇಕು. ಈಗ ರಾಹುವಿನ ದಶಾಕಾಲವೇ ಇಲ್ಲ, ಅಥವಾ ರಾಹು ಪರಿಪೂರ್ಣವಾದಂತಹ ಸ್ಥಿತಿಗತಿಗಳಲ್ಲಿ ಅವನು ಹೋಲಿಸಿದಾಗ ನಾವು ಹುಟ್ಟಿದಾಗ ಎಲ್ಲೋ ಒಂದು ಒಳ್ಳೆಯದಾದ ಮನೆಯಲ್ಲಿದ್ದಾನೆ ಅಂತ ಹೇಳಿದ್ರೆ ಅಂತಹ ಒಂದು ದೊಡ್ಡ ತೊಂದರೆಗಳು ಬರೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಆದರೆ ಈ ರಾಶಿಯವರಿಗೆ 8ನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಅಂತಾದರೆ ಕೆಲಸದ ಸ್ಥಳದಲ್ಲಿ ತುಂಬ ದೊಡ್ಡದಾದಂಥ ರೀತಿಯ ತಾಕಲಾಟಗಳನ್ನು ಕನ್ಯಾ ರಾಶಿಯವರು ಎದುರಿಸ್ತಿರ್ತಾರೆ.
ಎಲ್ಲೋ ಅಪರೂಪದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅಂತವರಿಗೆ ಕೆಲವು ಅಂದರೆ ಅಪವಾದಗಳು ಇರಬಹುದು. ಎಲ್ಲೋ ಅಮಿತಾಬ್ ಬಚ್ಚನ್ ಸಫರ್ ಆಗಿದ್ದಾರೇನೋ ಅನ್ನುವಂಥದ್ದನ್ನು ನಾವು ಊಹಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ಅಮಿತಾಬ್ ಬಚ್ಚನ್ ಕೂಡ ಈ ಒಂದು ಕೆಲಸದ ಸಂದರ್ಭದಲ್ಲಿ ಇನ್ನು ಮುಂದೇನು ಹಾಗಾದರೆ ಎಲ್ಲವನ್ನೂ ಕಳ್ಕೊಂಡಾಗ ಹೇಳುವಂತಹ ಒಂದು ದಾರುಣ ಸ್ಥಿತಿಯನ್ನು ಅವರು ಎದುರಿಸಿದ್ದರು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಾಗ ಬಹಳ ಆಶ್ಚರ್ಯವಾಗುತ್ತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಯಾವುದೋ ಒಂದು ರೀತಿಯ ತೊಡಕುಗಳು ಬರುತ್ತವೆ ಅನ್ನುವಂಥದ್ದನ್ನು ಸರ್ಪದ ಕಾರಣಕ್ಕಾಗಿ, ಕರ್ಕೋಟಕ ವಿಷದ ರಾಹುವಿನ ಕಾರಣಕ್ಕಾಗಿ ಬರ್ತದೆ ಅನ್ನುವಂಥದ್ದನ್ನು ಈ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಆ ಸಂಬಂಧವಾಗಿ ಎಚ್ಚರದಲ್ಲಿ ಇಟ್ಕೊಂಡಾಗ ಇದಕ್ಕೆ ಪರಿಹಾರಗಳು ಎಲ್ಲ ಬೇರೆ ಬೇರೆ ಇರ್ತವೆ. ಆದರೆ ಆ ಪರಿಹಾರಗಳು ಎಲ್ಲ ಏನು ಅಂದರೆ ಅದನ್ನು ವಿವರಿಸಿ ಹೇಳುವಂಥದ್ದು ಇವೆಲ್ಲ ಒಂದು ಸ್ವಲ್ಪ ಕೇಳುವವರಿಗೂ ಸ್ವಲ್ಪ ಎಬ್ಸರ್ಡ್ ಆಗ್ಬೋದು. ಪರಿಹಾರ ಇಲ್ಲ ಅಂತಲ್ಲ, ಬಟ್ ಮಂತ್ರಕ್ಕೆ ಮಾವಿನಕಾಯಿ ಉದುರ್ತದೋ ಅಂತ ಕೇಳಿದಾಗ ಸ್ವಲ್ಪ ಅದು ವಿವರಿಸಿ ಹೇಳೋದಕ್ಕೂ ಕಷ್ಟವಾಗ್ಬೋದು. ಆದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ, ನಂಬುತ್ತೇನೆ. ಕೆಲವು ಸಂದರ್ಭಗಳಲ್ಲಿ ಯಾಕೆ ಫಲ ಕೊಡೋದಿಲ್ಲ ಹೇಳುವಂಥದ್ದನ್ನು ಗಮನಿಸಿದಾಗ ಹೌದಲ್ಲ, ಫಲ ಕೊಟ್ಟಿಲ್ಲಲ್ಲ ಅನ್ನುವಂಥ ಪ್ರಶ್ನೆಗಳು ಉಳ್ಕೊಳ್ತವೆ. ಆದರೂ ಕೆಲವು ಪರಿಹಾರಗಳು ಪರ್ಟಿಕ್ಯುಲರ್ಲಿ ದೇವಿಯ ಮೂಲಕವಾದಂಥ ಕೆಲವು ಪರಿಹಾರಗಳು ಆ ಉಗ್ರವಾದಂತಹ ದುಷ್ಟ ರಾಹುವಿನ ಪೀಡೆಯನ್ನು ತೊಲಗಿಸ್ಕೊಳ್ಳೋದಕ್ಕೆ ಯಾರಿಗೆ ಈ ಕನ್ಯಾ ರಾಶಿಯವರಿಗೆ ಅನುಕೂಲವಾಗುತ್ತೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.